ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಪುಟ್ಟ ಪುಟ್ಟ ಕಪ್ಪುಗಳಲ್ಲಿ ಪುಟ್ಟದಾದಂತಹ ಮಿನಿ ಬನ್ ಮಾಡೋದು ಹೇಗೆ, ಅದರಲ್ಲೂ ಮನೆಯಲ್ಲೇ ಓವನ್ ಇಲ್ಲದೇ ಕಡಾಯಲ್ಲೇ ನೀವು ಹೇಗೆ ಮಾಡ್ಬೋದು, ತುಂಬಾ ಸಾಫ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮಾಡೋದು ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಉಗುರು ಬೆಚ್ಚಗಿರುವಂತಹ ಹಾಲು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟ್ನ ಹಾಕ್ಕೊಂಡು 2 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಈಸ್ಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ನೀವು ಸಕ್ಕರೆ ಹಾಗೂ ಬೆಚ್ಚಗಿನ ಹಾಲನ್ನ ಉಪಯೋಗ ಮಾಡಬೇಕು. ಸ್ವೀಟ್ ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಒಂದು 20 ನಿಮಿಷಗಳ ಕಾಲ ಹಾಗೆ ಮುಚ್ಚಿಟ್ರೆ ನಿಮಗೆ ಇಲ್ಲಿ ಈಸ್ಟ್ ಆ್ಯಕ್ಟಿವೇಟ್ ಆಗಿರುತ್ತೆ, ಅಂದರೆ ಚೆನ್ನಾಗಿ ಅದು ಹುದುಗಿರುತ್ತೆ, ಹುಳಿ ಬಂದಿರುತ್ತೆ. ಇದನ್ನು ನಾವು ಬನ್ನನ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಳೋಣ. 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಕೂಡ ನೀವು ಬಳಸ್ಬೋದು. ಇದಕ್ಕೆ 1/4 ಚಮಚದಷ್ಟು ಉಪ್ಪು ಹಾಗೂ 1-2 ಚಮಚದಷ್ಟು ಎಣ್ಣೆನ ಸೇರಿಸಿ ನಾವು ಏನು ಈಸ್ಟ್ದು ಮಿಶ್ರಣ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಅಥವಾ ಹಾಲನ್ನ ಉಪಯೋಗಿಸಿ ನೀವು ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನ ಉಪಯೋಗ ಮಾಡ್ಕೊಂಡಿದ್ದೀನಿ. ಈ ಈಸ್ಟ್ ಮಿಶ್ರಣ ಅಲ್ಲದೇ ಸ್ವಲ್ಪ ನೀರನ್ನ ಕೂಡ ಸ್ವಲ್ಪನೇ ಹಾಕಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಸಾಫ್ಟಾಗಿ ಇರಬೇಕು, ಗಟ್ಟಿಯಾಗಿರಬಾರ್ದು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಸ್ವಲ್ಪ ಕೈಗೆ ಅಂಟ್ತಾ ಇದೆ ಕಲಿಸ್ಬೇಕಾದ್ರೆ ಅಂತಂದರೆ ನೀವು ಒಂದು ಸ್ವಲ್ಪ ಎಣ್ಣೆನ ಕೂಡ ನೀವು ಹಾಕ್ಕೊಳ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಆಗಿರಬೇಕು. ಹಿಟ್ಟು ಕೈಗೆ ಅಂಟೋಗಿದ್ರೆ ಸ್ವಲ್ಪ ಎಣ್ಣೆನ ನೀವು ಹಾಕ್ಕೊಳ್ಬೋದು. ಇದನ್ನು ಒಂದು 30 ನಿಮಿಷಗಳ ಕಾಲ ಹಾಗೆ ನೆನೆ ಇಡಬೇಕಾಗತ್ತೆ. ಆ ಟೈಮಲ್ಲಿ ನಾನು ಸಣ್ಣ ಬಟ್ಲು ತೊಗೊಂಡು ಆ ಬಟ್ಲಿಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಯಾವುದೇ ಕಪ್ಪಾದರೂ ನೀವು ತೊಗೊಳ್ಬೋದು, ಇಲ್ಲ ಅದು ನಿಮ್ಮ ಕುಕ್ಕರ್ ಪ್ಲೇಟಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ, ಹಿಟ್ಟು ಚೆನ್ನಾಗಿ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಹುದುಗಿದೆ, ರೈಸ್ ಆಗಿದೆ. ಇದನ್ನು ಅಗೇನ್ ನೀವು ನಾದ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಕೈಗೆ ಅಂಟ್ತಾ ಇದ್ದರೆ ಎಣ್ಣೆ ಸವರ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಆದಮೇಲೆ ನೀವು ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ನೀವು ಬನ್ ಆಕಾರಕ್ಕೆ ನೀವು ತೊಗೊಂಡು ಬರಬೇಕಾಗತ್ತೆ. ಒಂದು ಚೂರು ಕ್ರ್ಯಾಕ್ ಇರಬಾರ್ದು ನೀವು ಉಂಡೆ ಮಾಡಿದಾಗ. ಇದನ್ನು ನಾವು ಕಪ್ ಏನು ಅಳತೆ ತೊಗೊಂಡಿದ್ವಿ ಅದರಲ್ಲಿ ಇಡಬೇಕು. ಉಂಡೆ ಎಷ್ಟು ದೊಡ್ಡದಾಗಿರಬೇಕು ಅಂತಂದರೆ ಕಪ್ಪಿಗಿಂತ ಒಂದು ಅರ್ಧ ಸೈಜ್ ಅಷ್ಟು ಇರಬೇಕು. ಕಪ್ಪಿನ ಗಾತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗೇ ಇರಬೇಕು. ಯಾಕೆಂದರೆ ಇದು ಬೇಕಾಗಬೇಕಾದ್ರೆ ಇದು ಇನ್ನೂ ದಪ್ಪ ಆಗುತ್ತೆ. ಸೊ ಕಪ್ಪಿಗಿಂತಲೂ ಚಿಕ್ಕದಾಗೇ ಇರಬೇಕು. ಇದನ್ನು ಹಾಗೆ ಒಂದು 20 ನಿಮಿಷ ಮುಚ್ಚಿಡಬೇಕಾಗತ್ತೆ, ಡ್ರೈ ಆಗಬಾರ್ದು. ಅದಕ್ಕೋಸ್ಕರ ಕಂಪ್ಲೀಟಾಗಿ ಮುಚ್ಚಿ ಒಂದು ಬೆಚ್ಚಗಿನ ಪ್ಲೇಸಲ್ಲಿ ಇಟ್ಟರೆ ನೋಡಿ ಈ ರೀತಿ ಇದು ಮತ್ತೆ ಪುನಃ ಉಬ್ಬಿರುತ್ತೆ. ಇದಕ್ಕೆ ಮೇಲ್ಗಡೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಬೇಕಾಗಬೇಕಾದ್ರೆ ಕುಕ್ ಆಗಬೇಕಾದ್ರೆ ಬಿರುಕು ಬಿಡಬಾರ್ದು. ಹಾಲನ್ನ ಕೂಡ ಹಾಕ್ಕೊಳ್ತಾರೆ, ಎಣ್ಣೆ ಕೂಡ ನೀವು ಹಾಕ್ಕೊಳ್ಬೋದು. ನಂತರ ಮೇಲೆ ನಾನು ಬಿಳಿ ಎಳ್ಳನ್ನ ಉದುರಿಸ್ತಾ ಇದ್ದೀನಿ. ಅದೊಂಥರ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ, ಅಲ್ಲದೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಬರ್ಗರ್ ಬನ್ನಲ್ಲೆಲ್ಲ ಇರುತ್ತಲ್ಲ ಆ ರೀತಿ ನಾನೊಂದು ಸ್ವಲ್ಪ ಎಳ್ಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ನಿಮಿಷದ ಮೊದಲೇ ನಾನು ಒಂದು ಅಲ್ಯೂಮಿನಿಯಂ ಬಾಣಲಿನಲ್ಲಿ ಕಪ್ಪಿಟ್ಟು ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬಿಸಿಯಾಗಿರುತ್ತೆ. ನಂತರ ನಾವೇನು ಬನ್ ಮಾಡ್ಕೊಂಡಿದ್ವಿ ಅದನ್ನು ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಇದನ್ನು 30 ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. 30ರಿಂದ 35 ನಿಮಿಷದಲ್ಲಿ ಇದು ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಅದನ್ನು ಇನ್ನೂ ಒಂದು 5 ನಿಮಿಷ ಇಟ್ಕೊಳ್ಬೋದು. ಅಷ್ಟರೊಳಗೆ ಇದು ಚೆನ್ನಾಗಿ ಬೇಕಾಗಿರುತ್ತೆ. ಇದನ್ನು ಇವಾಗ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಬೇಕು ಅಂದರೆ ನಾವು ಮೇಲ್ಗಡೆಯಿಂದ ಒದ್ದೆ ಆಗಿರುವಂಥ ಒಂದು ಬಟ್ಟೆನ ಇಟ್ಟು ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಒದ್ದೆ ಬಟ್ಟೆ ಇಟ್ಟರೆ ಇದು ಡ್ರೈ ಆಗಲ್ಲ, ಹಾಗೆ ಬನ್ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಇದನ್ನು ಕಪ್ಪಿಂದ ತೆಗೆದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಅಷ್ಟೇ ಸಾಫ್ಟಾಗಿ ಕೂಡ ಇದೆ.
ತುಂಬ ರುಚಿಯಾಗಿರುತ್ತೆ. ಬರ್ಗರ್ ಮಾಡೋದಕ್ಕೆ ಕೂಡ ನೀವು ಈ ರೀತಿ ಮಾಡಿ ನೀವು ಉಪಯೋಗ ಮಾಡ್ಬೋದು, ಅಥವಾ ನೀವು ಹಾಗೆ ಕೂಡ ನೀವು ಜಾಮ್ ಹಾಕಿ ಕೂಡ ನೀವು ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕ್ರಿನಲ್ಲಿ ಸಿಗೋ ಬನ್ ಥರಾನೇ ಇರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.